39 ವರ್ಷದ ಪದ್ಮಲತಾ ಕೇಸ್ಗೆ ಮರುಜೀವ. ಧೈರ್ಯವಾಗಿ ಮುಂದೆ ಬಂದ ಪದ್ಮಲತಾ ಕುಟುಂಬ ಎಸ್ಐಟಿ ಕಚೇರಿಗೆ ಬಂದು ಇಂದ್ರಾವತಿ ದೂರು. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಸಾವುಗಳ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗುತ್ತಾ ಇದೆ. ಅನಾಮಿಕ ವ್ಯಕ್ತಿಯ ಧೈರ್ಯದ ನಡೆ, ಎಸ್ಐಟಿ ತನಿಖಾ ಕ್ರಮ ಎಲ್ಲರಲ್ಲೂ ಭರವಸೆ ತುಂಬಿವೆ. ಇದರ ಪರಿಣಾಮವಾಗಿ ಹಲವು ದಶಕಗಳ ಹಿಂದೆ ನಡೆದಿರುವ ಅನುಮಾನಾಸ್ಪದ ಹಾಗೂ ಅಸಹಜ ಸಾವುಗಳ ಪ್ರಕರಣಕ್ಕೆ ಮರುಜೀವ ಬರ್ತಿದೆ. ಮೃತರ ಸಂಬಂಧಿಕರು ಒಬ್ಬೊಬ್ಬರಾಗಿ ಎಸ್ಐಟಿ ಎದುರು ಬಂದು ನಿಲ್ತಿದ್ದಾರೆ. ಆ ಸಾಲಿಗೆ 39 ವರ್ಷಗಳ ಹಿಂದಿನ ಪದ್ಮಲತಾ ಕೇಸ್ ಮುನ್ನೆಲೆಗೆ ಬಂದಿದೆ. ಪದ್ಮಲತಾ ಸಹೋದರಿ ಇಂದ್ರಾವತಿ ಎಸ್ಐಟಿ ಕಚೇರಿ ಬಾಗಿಲು ಬಡಿದಿದ್ದಾರೆ. ಇಂದ್ರಾವತಿ ಹೇಳಿದಂತೆ 1986ರ ಡಿಸೆಂಬರ್ 22ರಂದು ಉಜಿರೆ ಕಾಲೇಜಿಗೆ ಪದ್ಮಲತಾ ಹೋಗಿದ್ರು. ವಾಪಸ್ ಧರ್ಮಸ್ಥಳ ಬಸ್ ನಿಲ್ದಾಣಕ್ಕೆ ಬಂದು ಇಳಿತಿದ್ರು. ಬಳಿಕ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ. ಆ ಸಮಯದಲ್ಲಿ ಅದೆಷ್ಟೇ ಹುಡುಕಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸಿಕ್ಕಿರ್ಲಿಲ್ಲ. 57 ದಿನಗಳ ಬಳಿಕ ಪದ್ಮಲತಾ ಶವ ಸಿಕ್ಕಿತ್ತು. ಕೊಳೆತು ಹೋದ ಶರೀರ, ಹರಿದ ಬಟ್ಟೆ, ಕೈಕಾಲುಗಳನ್ನ ಕಟ್ಟಿ ಹಾಕಲಾಗಿತ್ತು. ಕೈಯಲ್ಲಿದ್ದ ವಾಚ್, ಬಟ್ಟೆ ಆಧಾರದಲ್ಲಿ ಪದ್ಮಲತಾ ಗುರುತು ಪತ್ತೆಯಾಗಿತ್ತು. ಅವಳನ್ನು ಯಾರೋ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆಂದು ಸಹೋದರಿ ಇಂದ್ರಾವತಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸಿಐಡಿ ತನಿಖೆಯಲ್ಲಿ ಪತ್ತೆ ಹಚ್ಚಲಾದ ಕೇಸ್ ಅಂತ ವರದಿ ಕೊಟ್ಟಿತ್ತಂತೆ. ನಮಗೆ ಎಸ್ಐಟಿ ಮೇಲೆ ನಂಬಿಕೆ ಇದೆ. ಪದ್ಮಲತಾ ಕೇಸನ್ನ ತನಿಖೆ ಮಾಡಿದ್ರೆ ನಿಜಾಂಶ ಹೊರಬರುವ ನಂಬಿಕೆ ಇದೆ. ಪದ್ಮಲತಾ ಕೊಲೆ ಮಾಡಲಾಗಿದೆ ಅನ್ನೋದು ನಮಗೆ ಗೊತ್ತು. ಹೀಗಾಗಿ ಅಗತ್ಯ ಬಿದ್ರೆ ದಫನ್ ಮಾಡಿದ ಜಾಗದಲ್ಲಿ ಉತ್ಖನನ ಮಾಡಿ ತನಿಖೆ ಮಾಡಲು ಒಪ್ಪಿಗೆ ಇದೆ ಈಗಂತ ಮೃತ ಪದ್ಮಲತಾ ಸಹೋದರಿ ಇಂದ್ರಾವತಿ ಹೇಳಿದ್ದಾರೆ. ಒಟ್ನಲ್ಲಿ ಹಲವು ದಶಕಗಳ ಹಿಂದಿನ ನಿಗೂಢ ಸಾವುಗಳಿಗೂ ನ್ಯಾಯ ಸಿಗಲಿದೆ ಅನ್ನೋ ವಿಶ್ವಾಸ ಧರ್ಮಸ್ಥಳದ ಜನರಲ್ಲಿ ಮೂಡಿದಂತೆ ಕಾಣಿಸ್ತಿದೆ.